ಟ್ರಾಫಿಕ್ ಸಮಸ್ಯೆಯಿಂದ ಬೆಂಗಳೂರಿಗರು ಬೆಂದು ಹೋಗಿದ್ದಾರೆ. ಈ ಕಿರಿಕಿರಿಯಿಂದ ಮುಕ್ತಿ ಕೊಡಬೇಕು ಅಂತ ಬೆಂಗಳೂರು ಟ್ರಾಫಿಕ್ ಪೊಲೀಸ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹರಸಾಹಸ ಪಡ್ತಾನೇ ಇದೆ. ಈಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಅನ್ನೋ ಹಾಗೆ ಹಳೆ ಫಾರ್ಮುಲಾವನ್ನ ಮತ್ತೆ ಜಾರಿ ಮಾಡೋ ತಯಾರಿ ನಡೀತಾ ಇದೆ. ಏನದು ಪಂಚಸೂತ್ರ ಅಂತ ನೋಡೋಣ ಈ ಸ್ಟೋರಿಯಲ್ಲಿ. Traffic. We don't like traffic. We avoid, but traffic likes us. ಹೌದಾನೆ? ಇದೇ ನಿಜ ಅಲ್ವಾ? ಸಿಲಿಕಾನ್ ಸಿಟಿಲ್ ಟ್ರಾಫಿಕ್ ತಡೆಗಟ್ಟೋದಕ್ಕೆ ಸರ್ಕಾರ, ಸಂಚಾರಿ ಪೊಲೀಸ್ ಇಲಾಖೆ ನಾನಾ ಕಸರತ್ತು ಮಾಡ್ತಾ ಇದೆ. ಆದ್ರೆ ಯಾವುದಕ್ಕೂ ಈ ವಾಹನ ದಟ್ಟಣೆಯನ್ನ ಅಂತ್ಯ ಕಾಣಿಸೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಹೀಗಾಗಿ ಟ್ರಾಫಿಕ್ ಎಂಬ ಭೂತವನ್ನ ಓಡಿಸೋದಕ್ಕೆ ನಗರ ಸಂಚಾರಿ ಪೊಲೀಸರು ಪಂಚಸೂತ್ರದ ಮೊರೆ ಹೋಗಿದ್ದಾರೆ. ಸರ್ಕಾರದ ಮುಂದೆ ಪಂಚಸೂತ್ರ ಪ್ರಸ್ತಾಪ ಇಟ್ಟ ಪೊಲೀಸರು. ಸೆಪ್ಟೆಂಬರ್ ತಿಂಗಳಲ್ಲೇ ಹೆಚ್ಚು ಟ್ರಾಫಿಕ್, ಇದಕ್ಕೇನು ಕಾರಣ? ಟ್ರಾಫಿಕ್ ಕಂಟ್ರೋಲ್ಗೆ ಸಂಚಾರಿ ಪೊಲೀಸರು ಪಂಚಸೂತ್ರ ತಯಾರಿಸಿದ್ದು ಈ ಅಸ್ತ್ರವನ್ನ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲೇ ಹೆಚ್ಚು ಟ್ರಾಫಿಕ್ ಉಂಟಾಗಲಿದ್ದು ಇದಕ್ಕೆ ಕಾರಣ ಜೂನ್ನಿಂದ ನವೆಂಬರ್ವರೆಗೂ ಸ್ಕೂಲ್, ಸೆಪ್ಟೆಂಬರ್ನಲ್ಲಿ ಹೆಚ್ಚು ರಜೆ ಹಾಗೂ ಹಬ್ಬ ಹರಿದಿನ ಇರೋದು ಎನ್ನಲಾಗ್ತಿದೆ. ಹಾಗಾದ್ರೆ ಎಐ ತಂತ್ರಜ್ಞಾನ ಬಳಸಿ ಕಂಡುಹಿಡಿದ ಪಂಚಸೂತ್ರ ಏನು ನೋಡೋಣ. ಹೆವಿ ವೆಹಿಕಲ್ಸ್ ರೂಲ್ಸ್ ಬದಲಾವಣೆ. ಪೀಕ್ ಅವರ್ನಲ್ಲಿ ನಗರದಲ್ಲಿ ಭಾರೀ ಸರಕು ಸಾಗಾಣಿಕೆ ವಾಹನಗಳ ಪ್ರವೇಶಕ್ಕೆ ಶಾಶ್ವತವಾಗಿ ನಿರ್ಬಂಧ ಹೇರಬೇಕು. 2014ರಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ಸರಕು ವಾಹನಗಳಿಗೆ ಅವಕಾಶ ಇತ್ತು. ಹೆವಿ ವೆಹಿಕಲ್ಸ್ಗೆ ನಗರದಲ್ಲಿ ತಡೆ ಹಾಕಿದ್ರೆ ಇತರ ವಾಹನಗಳ ಓಡಾಟಕ್ಕೆ ಅಡ್ಡಿ ತಪ್ಪುತ್ತೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಕಡಿಮೆ ಆಗುತ್ತೆ. ನಂಬರ್ 2, ಕಾರ್ ಪೂಲಿಂಗ್ ಅಧಿಕೃತ ಮಾಡಬೇಕು. ಟ್ರಾಫಿಕ್ ಕಂಟ್ರೋಲ್ಗೆ ಕಾರ್ ಪೂಲಿಂಗ್ ತುಂಬಾ ಮುಖ್ಯ. ಕರೋನಾಗೂ ಮುಂಚೆ ಪ್ರತಿದಿನ 60,000 ಜನ ಬಳಸ್ತಾ ಇದ್ರು. ಇದರಿಂದ ಸುಮಾರು 1 ಲಕ್ಷ ವಾಹನಗಳು ರಸ್ತೆಗಿಳಿಯೋ ತಪ್ತಾ ಇತ್ತು. ಕರೋನಾ ಬಳಿಕ ಕಾರ್ ಪೂಲಿಂಗ್ ಬಳಕೆದಾರರ ಸಂಖ್ಯೆ 60ರಿಂದ 20,000 ಇಳಿತು. ನಂಬರ್ 3, ಟ್ರಾಫಿಕ್ ಫೈನ್ ಹೆಚ್ಚಿಸಬೇಕು. 2018ರಲ್ಲಿ ದಂಡವನ್ನ 2 ಪಟ್ಟು ಹೆಚ್ಚಿಸಿ ಕೇಂದ್ರ ಆದೇಶ ನೀಡಿತ್ತು. ರಾಜ್ಯ ಸರ್ಕಾರ ರಾಜ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರದ ಆದೇಶಕ್ಕಿಂತ ಅರ್ಧದಷ್ಟು ದಂಡ ಪರಿಷ್ಕರಿಸಿತ್ತು. ಈಗ ಕೇಂದ್ರ ಸರ್ಕಾರದ ಹಳೆ ಆದೇಶ ಜಾರಿಗೆ ಪೊಲೀಸರು ಪ್ರಸ್ತಾಪಿಸಿದ್ದಾರೆ. ನಂಬರ್ 4, ಫ್ಲೈಓವರ್ ಮೇಲೆ ಬೈಕ್ ಬ್ಯಾನ್. ನಗರದ ಕೆಲ ಮೇಲ್ಸೇತುವೆಗಳಲ್ಲಿ ಬೈಕ್ ವಾಹನಗಳನ್ನ ಬ್ಯಾನ್ ಮಾಡಬೇಕು. ಮೇಲ್ಸೇತುವೆಗಳಲ್ಲಿ ಬೈಕ್ಗಳ ಅಪಘಾತ ಪ್ರಮಾಣ ಹಾಗೂ ಅವುಗಳಿಂದ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ನಂಬರ್ 5, ಖಾಸಗಿ ಬಸ್ಗಳಿಗೆ ನೋ ಎಂಟ್ರಿ. ನಗರದ ಹೊರ ವಲಯಗಳಿಂದಲೇ ಖಾಸಗಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು. ಅದರಲ್ಲೂ ರಾಷ್ಟ್ರೀಯ ಸಂಚಾರ ಪರವಾನಗಿ ಬಸ್ಗಳಿಗೆ ನಗರ ಒಳ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧಿಸಬೇಕಿದೆ. ನಗರದೊಳಗೆ ಅಂತಹ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ರೆ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ. ಒಟ್ನಲ್ಲಿ ಫ್ಲೈಓವರ್ ಮಾಡಿದ್ರು, ಸುರಂಗ ಮಾರ್ಗ ಮಾಡಿದ್ರು ನಿಲ್ಲದ ಟ್ರಾಫಿಕ್ ಪಂಚಸೂತ್ರಗಳಿಂದ ತಗ್ಗತ್ತಾ? ಸರ್ಕಾರ ಪಂಚಸೂತ್ರಕ್ಕೆ ಬಹುಪರಾಕ್ ಆಕತ್ತಾ? ಕಾದ್ ನೋಡೋಣ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.